ನಮಸ್ಕಾರ. ಅಷ್ಟಾಂಗ ಆಯುರ್ವೇದದಲ್ಲಿ ಉಲ್ಲೇಖಿಸಲಾದ ತ್ರಯೋ ಉಪಸ್ತಂಭಗಳಲ್ಲಿ ಒಂದಾದ ನಿದ್ರೆಗೆ ಅತ್ಯಂತ ಪ್ರಮುಖವಾದ ಒಂದು ಸ್ಥಾನವನ್ನು ಕೊಡಲಾಗಿದೆ. ತ್ರಯೋ ಉಪಸ್ತಂಭಾಚ ಆಹಾರ ನಿದ್ರಾ ಅಬ್ರಹ್ಮಚರ್ಯ ಚ ಬಲವರ್ಣ ಪ್ರದಾಯತೆ ಅಂತ ಹೇಳಿದ್ದಾರೆ. ಅದೇ ರೀತಿ ಚರಕ ಸಂಹಿತೆಯಲ್ಲೂ ಕೂಡ ನಿದ್ರೆಯ ಬಗ್ಗೆ ಒಂದು ವ್ಯಾಖ್ಯಾನವನ್ನು ಅತ್ಯಂತ ಸೊಗಸಾಗಿ ಪ್ರಸ್ತಾವನೆಯನ್ನು ಮಾಡಲಾಗಿದೆ. ನಿದ್ರಾತು ಸುಖ ದುಃಖ ಬಲಾನಾಂಚ ಪುಂಸಾಚ ಪುಷ್ಟಿ ಕ್ಷಯಾಯುಷಿ ಜ್ಞಾನ ಅಜ್ಞಾನ ಆಯುಷ್ಯ ಮೃತ್ಯೋಶ್ಚ ಹಿತಾಹಿತಂ ಅಂತ ಹೇಳಿದ್ದಾರೆ. ಅಂದರೆ ಸುಖ ದುಃಖ, ಬಲ ಶಕ್ತಿ, ಅಬಲ ನಿಶಕ್ತಿ, ಪುಷ್ಟಿ ಪೋಷಣೆ ಬೆಳವಣಿಗೆ, ಕ್ಷಯ ಕುಪೋಷಣೆ, ಜ್ಞಾನ ಅಜ್ಞಾನ, ಆಯುಷ್ಯ ಅಂದರೆ ದೀರ್ಘಾಯುಷ್ಯ ಮತ್ತು ಮೃತ್ಯು, ಇದೆಲ್ಲದಕ್ಕೂ ಕೂಡ ಸರಿಯಾದ ನಿದ್ರೆ ಅಥವಾ ನಿದ್ರಾಹೀನತೆಯೇ ಕಾರಣವಾಗಿದೆ. 21ನೇ ಶತಮಾನದ ಆಧುನಿಕ ಜೀವನ ಶೈಲಿ ಹೆಚ್ಚುತ್ತಿರುವ ಮಾನಸಿಕ ಒತ್ತಡಗಳಿಂದಾಗಿ ನಿದ್ರಾಹೀನತೆ ಅನ್ನೋದು ಒಂದು ಪ್ರಮುಖ ಆರೋಗ್ಯ ಸಮಸ್ಯೆಯಾಗಿ ಬೆಳೆದು ನಿಂತಿದೆ. 2026ರ ರಾಷ್ಟ್ರವ್ಯಾಪಿ ಆರೋಗ್ಯ ಸಮೀಕ್ಷೆಯ ಪ್ರಕಾರ 59% ಭಾರತೀಯರು ಕೇವಲ 6 ಗಂಟೆಗಳಿಗಿಂತ ಕಡಿಮೆ ನಿದ್ರೆಯನ್ನು ಮಾಡ್ತಾ ಇದ್ದಾರೆ. 25ರಿಂದ 31% ಯುವ ಜನರು ನಿದ್ರಾಹೀನತೆ ಗುಲಾಮರಾಗಿದ್ದಾರೆ. ಕನಿಷ್ಠ 8 ಗಂಟೆಗಳ ನಿದ್ರೆ ನಮ್ಮ ಸಂಪೂರ್ಣ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ತುಂಬ ಮುಖ್ಯವಾಗಿದೆ. ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ, ಅಂದರೆ ಹೃದಯ ಸಂಬಂಧಿತ ಕಾಯಿಲೆಗಳು, BP, ಶುಗರ್, ಡಯಾಬಿಟೀಸ್, ಮಾನಸಿಕ ಖಿನ್ನತೆ, ಆತಂಕ, ಉದ್ವೇಗ, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್, ಮನೋಶಾರೀರಿಕ ರೋಗಗಳಾದ ಆಸಿಡ್ ಪೆಪ್ಟಿಕ್ ಡಿಸೀಸ್ ಅಂದರೆ ಆಸಿಡಿಟಿ, ಮೈಗ್ರೇನ್ ಮುಂತಾದ ಎಲ್ಲ ಕಾಯಿಲೆಗಳಿಗೂ ಈ ನಿದ್ರಾಹೀನತೆ ಅನ್ನೋದು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಕಾರಣವಾಗಿದೆ. ಸೌಂಡ್ ಸ್ಲೀಪ್, ಹೆಲ್ದಿ ಸ್ಲೀಪ್ ಮತ್ತು ಟೈಮ್ಲಿ ಸ್ಲೀಪ್ ಅನ್ನೋದು ಬಹಳ ಮುಖ್ಯವಾಗಿದೆ. ಈ ನಿದ್ರಾಹೀನತೆಯನ್ನು ಹೇಗೆ ಹೋಗಲಾಡಿಸೋದು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನಾವು ಮುಂಬರುವ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದ.